ಅಕ್ಕಪಕ್ಕದ ಗ್ರಾಮಗಳು, ಜಿಲ್ಲೆಯ ಎಲ್ಲ ಹಳ್ಳಿಗಳಲ್ಲಿ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಪುಷ್ಪಾಂಜಲಿಯನ್ನು ಮಾಡಿದಂತ ಎಲ್ಲ ಗಣ್ಯರಿಗೂ ವಂದನೆಗಳನ್ನು ತಿಳಿಸುತ್ತಾ, ಈಗ ಒಂದು ನಿಮಿಷ ಎಲ್ಲರೂ ಎದ್ದು ನಿಂತು ಮೌನವನ್ನು ಆಚರಿಸೋಣ. ಅವರಿಗೆ ಭಗವಂತ ಚಿರಶಾಂತಿಯನ್ನ ಕರುಣಿಸಲಿ ಅಂತ ಬೇಡ್ಕೊಳ್ತಾ ಮೌನವನ್ನು ಆಚರಿಸಿ ನಂತರ ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸೋಣ. ಶಾಂತಿ ಶಾಂತಿ. ಮೌನಾಚರಣೆಗೆ ಸಹಕರಿಸಿದ ಎಲ್ಲರಿಗೂ ವಂದನೆಗಳು. ರಂಗಭೂಮಿಗೆ ಅವರು ಪ್ರವೇಶವನ್ನು ಪಡೆಯುತ್ತಾರೆ. ರಂಗಭೂಮಿಯಲ್ಲಿ ಅವರು ಮೊಟ್ಟ ಮೊದಲು ಅಭಿನಯಿಸಿದ ಪಾತ್ರ ಯಮನ ಪಾತ್ರ. ಆ ನಂತರದ ದಿನಗಳಲ್ಲಿ ಬಿಸಿಲು ಮಾರಮ್ಮನವರ ಗುಂಡಪ್ಪನವರ ಪಡೆಯುತ್ತಾರೆ. ಆ ನಂತರ ದಿನಗಳಲ್ಲಿ ಅವರು ಎಲ್ಲ ಪಾತ್ರಗಳನ್ನು, ಎಲ್ಲ ನಾಟಕದ ಮುಖ್ಯ ಭೂಮಿಕೆ ಪಾತ್ರಗಳನ್ನು ಅಭಿನಯಿಸಿ ಎಲ್ಲರ ಮನೆಗೆ ಗ್ರಾಮಸ್ಥರು ಹಾಗೂ ಶ್ರೀ ಪರಕಿ ರಾಮೇಗೌಡ ಮಿತ್ರ ಮಂಡಳಿ ವತಿಯಿಂದ ಇವತ್ತು ಕನ್ನೇವಣಕೊಪ್ಪನ ಗ್ರಾಮದ ಎಲ್ಲ ಹಿರಿಯ ಕಲಾವಿದರ ಮಕ್ಕಳು ಮೊಮ್ಮಕ್ಕಳನ್ನು ಕರೆದು ಗೌರವ ಸಮರ್ಪಣೆ ಮಾಡಿರ್ತಕ್ಕಂಥ ವಿಷ್ಣು ಮಾರಮ್ಮನ ಗುಡ್ಡಪ್ಪನ ಲಿಂಗಪ್ಪನವರಿಗೆ ನಮ್ಮ ಕನ್ನೇವಣಕೊಪ್ಪನ ಗ್ರಾಮದ ಪರವಾಗಿ ಹಾಗೂ ಅವ್ರ ಮಿತ್ರ ಮಂಡಳಿ ಎಲ್ಲ ಸ್ನೇಹಿತರ ಪರವಾಗಿ ನಾವು ಹೃದಯಪೂರ್ವಕವಾದ ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ. ಹಾಗೂ ಈ ನಾಟಕಕ್ಕೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದಂತೆ ಎಲ್ಲ ಗೌರವಾನ್ವಿತ ಕನ್ನೇವಣಕೊಪ್ಪನ ಗ್ರಾಮದ ಎಲ್ಲ ಯುವಕ ಮಿತ್ರರಿಗೂ ಸ್ನೇಹಿತರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ಮೈಸೂರಿನ ಪ್ರಮುಖವಾಗಿ ಕನ್ನೇವಣಕೊಪ್ಪಲು ಅಂತ ಮುಖ್ಯವಾದ ಹೇಳ್ತಾರೆ. ಯಾಕೆಂದರೆ ಕುಸ್ತಿಯಲ್ಲಿ ಆಗಲಿ, ನಾಟಕದಾಗಲಿ ಇವತ್ತಿಗೂ ಸಂಸ್ಕೃತಿ ನಡೀತಾ ಇರೋದೇ ಕನ್ನೇವಣಕೊಪ್ಪಲು. ಇನ್ನೂ ನಾವು ಮೈಸೂರು ಎಷ್ಟೇ ನಾವು ಮೈಸೂರು ಬೆಳೆದ್ರೂ ನಮ್ಮ ಕಲಾವಿದರುಗಳು ಪ್ರೋತ್ಸಾಹಿಸಬೇಕಾಗಿ ನಮ್ಮಲ್ಲಿ ಏನಿದ್ದೀವಿ. ಇವತ್ತು ನಮ್ಮ ಅಧ್ಯಕ್ಷರು ಹೇಳ್ದಂಗೆ, ಮೋಹನ್ ಕುಮಾರ್ ಅಧ್ಯಕ್ಷರು ಹೇಳ್ದಂಗೆ ಸತ್ತಾಗೆ ಹೆಸರು ಹೇಳ್ತಾರೆ ಹೊರತು ಒಂದಿನ ಸಾಮಾನ್ಯದಿಂದ ಯಾರು ಹೆಸರು ಹೇಳೋದು ದಿಕ್ಕಿಲ್ಲ. ಆದರೆ ಇವತ್ತೆಲ್ಲ ನೆನಪಿಗಾಗಿ ಮಾಡ್ಕೊಡ್ತಾ ಇರೋದು ನೋಡಿದ್ರೆ ಕುಸ್ತಿನೇ ಆಗಲಿ, ಫಸ್ಟು ಮೊದಲನೇದೇ ಕುಸ್ತಿ, ಆಮೇಲೆ ನಾಟಕಗಳು ಇವೆಲ್ಲ ಸಂಪ್ರದಾಯವಾಗಿ ಇದೇ ನಮ್ಮ ಕೆಂಚೆ ದೇವೇಗೌಡರ ಮಕ್ಕಳಾದ್ರೆ ನಿಂಗಪ್ಪನವರು 20 ವರ್ಷದಿಂದ ನಡೆಸ್ಕೊಬರ್ತಾ ಇದ್ದಾರೆ. ಇದು 20 ವರ್ಷದಿಂದ ಸದಾಗತವಾಗಿ ನಡೆಸ್ಕೊಬಂದು ಒಂದು ಚಾಮುಂಡಿ ಕಾರ್ಯಕ್ರಮದಲ್ಲಾಗಿ ಇವತ್ತು ಅವರೇ ನೆನಪಿನಲ್ಲಿ ಎಲ್ಲ ಊರಿನ ಪ್ರಮುಖ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೀವಿ ದೇವೇಗೌಡರಿಗೆ.